ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಡೆವಿಲ್ ಹಾಗೂ ವಿಲನ್ಸ್ಗಳ ಆಟ ಶುರುವಾಗಿದೆ ಅಂತಾನೆ ಹೇಳಬಹುದು. ಹೆಣ್ಣು ಮಕ್ಕಳೆಲ್ಲ ವಿಲನ್ಸ್ ಆದ್ರೆ ಗಂಡು ಮಕ್ಕಳೆಲ್ಲ ಡೆವಿಲ್ ಆಗಿದ್ದಾರೆ. ಆದ್ರೆ ಇವರಿಗೆಲ್ಲ ದೊಡ್ಡ ವಿಲನ್ ಅಂದ್ರೆ ಅದು ಬಿಗ್ ಬಾಸ್ ರವರು. ಬಿಗ್ ಬಾಸ್ ರವರು ಸೂಚನೆ ಕೊಟ್ಟಂತೆ ಈ ಮನೆಯ ಸ್ಪರ್ಧಿಗಳು ಅಂದ್ರೆ ಈ ಚಿಕ್ಕ ಚಿಕ್ಕ ವಿಲನ್ಗಳು ನಡೆದುಕೊಳ್ಳಬೇಕಾಗುತ್ತೆ. ಬಿಗ್ ಬಾಸ್ ಮನೆಯ ಈ ಚಿಕ್ಕ ಚಿಕ್ಕ ವಿಲನ್ಸ್ ಹಾಗೂ ಈ ಚಿಕ್ಕ ಚಿಕ್ಕ ಡೆವಿಲ್ಗಳು ತಮ್ಮ ದಿನಸಿಯನ್ನು ಗಳಿಸಲು ದೊಡ್ಡ ವಿಲನ್ ಆದ ಬಿಗ್ ಬಾಸ್ ರವರು ಈಗ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಆ ಟಾಸ್ಕ್ ಏನೆಂದರೆ ದೊಡ್ಡ ಗ್ಲಾಸ್ ಬೌಲಲ್ಲಿ ಕ್ಯಾರೆಟ್ ಹಲ್ವಾ ಕೊಟ್ಟಿದ್ದಾರೆ. ಆದರೆ ಈ ಕ್ಯಾರೆಟ್ ಹಲ್ವಾ ಸ್ವೀಟ್ ಇರೋದಿಲ್ಲ, ಉಪ್ಪಿರುತ್ತೆ. ಆದರೆ ಈ ಬಿಗ್ ಬಾಸ್ ಮನೆಯ ಸದಸ್ಯರು ಒಂದೊಂದು ಸ್ಪೂನ್ ತಿನ್ನುವಷ್ಟರಲ್ಲಿ ಸಾಕಾಗೋಗ್ತಾರೆ. ಎಲ್ಲರೂ ಉಪ್ಪುಪ್ಪು ಅಂತ ಬಡಿದುಕೊಳ್ಳುತ್ತಾರೆ. ಆದರೆ ಬಿಗ್ ಬಾಸ್ ಆದ ದೊಡ್ಡ ವಿಲನ್ ಹೇಳ್ತಾರೆ, ನೀವು ಈ ಬೌಲನ್ನು ಫುಲ್ಲು ಖಾಲಿ ಮಾಡಿದರೆ ಮಾತ್ರ ನಿಮಗೆ ತಿನ್ನಲು ದಿನಸಿ ಹಾಗೂ ತರಕಾರಿಗಳು ಸಿಗುತ್ತೆ ಅಂತ. ಆಗೋ ಈಗೋ ಮಾಡಿ ಅರ್ಧ ಬೌಲ್ ಮುಗಿಸ್ತಾರೆ. ಆದರೆ ಇನ್ನೂ ಅರ್ಧ ಬೌಲ್ ಅಲ್ಲೇ ಉಳ್ಕೊಳ್ಳುತ್ತೆ. ಯಾರ ಕೈಲೂ ತಿನ್ನಕ್ಕಾಗೋದೇ ಇಲ್ಲ. ಎಲ್ಲರೂ ಒಬ್ರಿಗೊಬ್ರು ನೀನು ತಿನ್ನು ಅಂತ ಸತಾಯಿಸ್ತಾ ಇರ್ತಾರೆ. ಒಟ್ನಲ್ಲಿ ಈ ವಾರದ ದಿನಸಿ ಅರ್ಧ ಮಾತ್ರ ಸಿಗೋದು ಅಂತ ಕನ್ಫರ್ಮ್ ಆಗಿದೆ. ಇನ್ನರ್ಧ ಬೌಲ್ ಅವ್ರು ತಿಂದಿಲ್ಲ, ಯಾರ ಕೈಲೂ ತಿನ್ನಕ್ಕೂ ಆಗ್ತಿಲ್ವಂತೆ. ಅದಕ್ಕಾಗಿ ಬಿಗ್ ಬಾಸ್ ರವರು ಅರ್ಧ ದಿನಸಿಯನ್ನು ಮಾತ್ರ ಕೊಟ್ಟಿದ್ದಾರೆ. ಈಗ ಚೈತ್ರರವರಿಗೆ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದು ಏನಂದ್ರೆ ಬಿಗ್ ಬಾಸ್ ರವರು ಈ ಚಿಕ್ಕ ವಿಲನ್ ಅನ್ನು ಕರೆದು, ನಾನು ನಿನಗೆ ಒಂದು ಆರ್ಡರ್ ಮಾಡ್ತಿದ್ದೀನಿ, ನಿನಗೆ ಇದು ಇಷ್ಟವಾದರೆ ಎಲ್ಲೋ ಬಟನ್ ಒತ್ತು, ನಿನಗೆ ನಾನು ಇದನ್ನು ಮಾಡೋದಿಲ್ಲ ಅನ್ನೋ ಆಗಿದ್ದರೆ ಅಲ್ಲಿ ವೈಟ್ ಬಟನ್ ಇದೆ, ವೈಟ್ ಬಟನ್ ಅನ್ನು ಒತ್ತು ಅಂತ ಹೇಳ್ತಾರೆ. ಆದರೆ ಕೊಟ್ಟಿರುವ ಟಾಸ್ಕ್ ಏನು ಅಂತ ಗೊತ್ತಾ? ಹಿಂದಿನ ವಾರ ಸ್ಪಂದನ ಕಾಲ್ ಮುರ್ಕೊಂಡಿದ್ದರಿಂದ ಚೈತ್ರನೇ ಸ್ಪಂದನ ಎಲ್ಲ ಆಟವನ್ನು ಆಡಿದ್ರು. ಹಾಗೆಯೇ ಇವರು ಆಡಿ ಸ್ಪಂದನ ಕ್ಯಾಪ್ಟನ್ ಆದ್ರು. ಅದಕ್ಕಾಗಿಯೇ ಬಿಗ್ ಬಾಸ್ ರವರು ಈಗ ಒಂದು ಒಳ್ಳೆಯ ಉಪಾಯ ಹೇಳ್ಕೊಟ್ಟಿದ್ದಾರೆ. ಚೈತ್ರ, ನೀನು ಆಡಿದ್ದು ಆದರೆ ಸ್ಪಂದನ ಮಹಾರಾಣಿಯಾಗಿದ್ದಾಳೆ. ನೀನು ಕಷ್ಟಪಟ್ಟು ನೀನು ಮನೆ ಕೆಲಸದವಳು, ಅವಳು ಏನು ಕಷ್ಟಪಡದೆ ಆರಾಮಾಗಿದ್ದು ಅವಳು ಮಹಾರಾಣಿಯೇ. ಚೈತ್ರ, ನೀನು ಈಗ ಕ್ಯಾಪ್ಟನ್ ಆಗಲು ನಿನಗೆ ಒಂದು ಆಪರ್ಚುನಿಟಿಯನ್ನು ಕೊಡುತ್ತಿದ್ದೇನೆ. ನಾನು ನಿನಗೋಸ್ಕರ ಕ್ಯಾಪ್ಟನ್ ರೂಮನ್ನು ಕೂಡ ಈಗ ಓಪನ್ ಮಾಡಿಸ್ತೀನಿ. ಅದು ಏನು ಮಾಡ್ತೀಯೋ ಗೊತ್ತಿಲ್ಲ. ನೀನು ಸ್ಪಂದನನನ್ನು ಕ್ಯಾಪ್ಟನ್ಶಿಪ್ಪಿಂದ ಇಳಿಸಿ ನೀನು ಕ್ಯಾಪ್ಟನ್ ಆಗಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ಚೈತ್ರ ಒಪ್ಪಿಕೊಂಡಿದ್ದಾರಾ ಇಲ್ವಾ ಅನ್ನೋದು ಇನ್ನೂ ಗೊತ್ತಿಲ್ಲ. ನನ್ನ ಪ್ರಕಾರ ಒಪ್ಪಿಕೊಂಡಿರ್ತಾರೆ. ನಿಮ್ಮ ಪ್ರಕಾರ ಒಪ್ಕೊಂಡಿರ್ತಾರಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಾರ ಡೆವಿಲ್ ವಿಲನ್ಸ್ಗಳ ಆಟ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ಈ ವಾರ ನಾಮಿನೇಷನ್ ಕೂಡ ಇದೆ. ಯಾರು ಯಾರನ್ನ ಹೇಗೆ ನಾಮಿನೇಟ್ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.